ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪವಿತ್ರ ವಿವಾಹವಾಗಿ 1 ತಿಂಗಳು ಕಳೆದಿದ್ದು ಪವಿತ್ರಾಳಿಗೆ ಅರಿವಾಗಲೇ ಇಲ್ಲ. ಬೆಂಗಳೂರಿನ ಹೆಸರಾಂತ ಶ್ರೀಮಂತ ಕುಲೀನ ಮನೆತನದ ಸೊಸೆಯಾಗಿ ಬಂದದ್ದಕ್ಕೆ ಅವಳಿಗೆ ಹೆಮ್ಮೆ ಎನಿಸಿತ್ತು. ಸಮಾರಂಭವೊಂದರಲ್ಲಿ ಅವಳನ್ನು ನೋಡಿ ಮೆಚ್ಚಿದ ಸೂರ್ಯನಾಥ್ ಮತ್ತು ಸುಮಾ ಅವಳನ್ನು ಸೊಸೆಯಾಗಿ ತಂದುಕೊಳ್ಳುವ ತೀರ್ಮಾನ ಮಾಡಿದ್ದರು. ಕುಟುಂಬದಲ್ಲಿ ಸೂರ್ಯನಾಥ್, ಪತ್ನಿ ಸುಮಾ, ಮಗ ಗೌರವ್, ತಮ್ಮ ಪದ್ಮನಾಥ್ ಹಾಗೂ ಅವರ ಪತ್ನಿ ವನಿತಾ ಎಲ್ಲರೂ ಒಟ್ಟಾಗಿ ವಾಸಿಸುತ್ತಿದ್ದು ತಮ್ಮ ಬಿಸ್ನೆಸ್ ವ್ಯವಹಾರವನ್ನು ಅಣ್ಣ ತಮ್ಮಂದಿರು ಒಟ್ಟಿಗೆ ನೋಡಿಕೊಳ್ಳುತ್ತಿದ್ದರು. ಸುಮಾ ಮತ್ತು ವನಿತಾ ಪರಸ್ಪರ ಪ್ರೀತಿಯಿಂದ ಹೊಂದಿಕೊಂಡು ನಡೆಯುತ್ತಿದ್ದರು. ಪದ್ಮನಾಥ್ ಮತ್ತು ವನಿತಾರಿಗೆ ಮಕ್ಕಳಿರಲಿಲ್ಲ. ತಮ್ಮೆಲ್ಲ ಪ್ರೀತಿಯನ್ನು ಮನೆಯ ಏಕಮಾತ್ರ ಪುತ್ರನಾದ ಗೌರವ್ ಮೇಲೆಯೇ ಹರಿಸುತ್ತಿದ್ದರು. ಗೌರವ್ ತನ್ನ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ತಂದೆ ಮತ್ತು ಚಿಕ್ಕಪ್ಪನ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಬಿಸ್ನೆಸ್ ಸಂದರ್ಭದಲ್ಲಿ ಇತರೆ ನಗರ ಅಥವಾ ಹೊರದೇಶಗಳಿಗೆ ಟೂರ್ ಹೊರಡುವ ಕೆಲಸ ಅವನದಾಗಿತ್ತು. ವಿವಾಹವಾದ ನಂತರ ಪಾರ್ಟಿ, ಪಿಕ್ನಿಕ್, ಹನಿಮೂನ್ ಎಂದು ತಿರುಗಾಡುವಷ್ಟರಲ್ಲಿ ತಿಂಗಳು ಕಳೆದು ಹೋಗಿತ್ತು. ಒಂದು ದಿನ ಆಫೀಸ್ನಿಂದ ಮನೆಗೆ ಬಂದ ಗೌರವ್ ಪತ್ನಿಗೆ ಹೇಳಿದ, ಮುಂದಿನ ವಾರ ನಾನು ಜರ್ಮನಿಗೆ ಬಿಸ್ನೆಸ್ ಟ್ರಿಪ್ ಹೋಗಬೇಕಾಗಿದೆ. ನನ್ನನ್ನು ಕರ್ಕೊಂಡು ಹೋಗುವಿರಾ? ನಿನಗೆ ಪಾಸ್ಪೋರ್ಟ್ ಇಲ್ವಲ್ಲ, ಮೊದಲು ನಿನ್ನ ಪಾಸ್ಪೋರ್ಟ್ ಮಾಡಿಸೋಣ, ಮುಂದಿನ ಸಲ ಜೊತೆಯಾಗಿ ಹೋಗಬಹುದು. ಪವಿತ್ರಾಳ ಮುಖ ಸಪ್ಪೆಯಾಯಿತು. ಮನೆಯವರೆಲ್ಲ ಅದನ್ನು ಗಮನಿಸಿದರು. ಸುಮಾ ಹೇಳಿದರು, ಮದುವೆಯ ಓಡಾಟದಲ್ಲಿ ಪಾಸ್ಪೋರ್ಟ್ ವಿಷಯ ಜ್ಞಾಪಕವೇ ಬರಲಿಲ್ಲ. ಮುಂದಿನ ಸಲ ಹೋದರಾಯಿತು ಬಿಡು. ಗೌರವ್ ಟೂರ್ ಮಾಡುತ್ತಲೇ ಇರುತ್ತಾನೆ. ಅವನು ಇಲ್ಲದಿರುವಾಗ ನಾವೇ ಚೆನ್ನಾಗಿ ಎಂಜಾಯ್ ಮಾಡೋಣ. ಅತ್ತೆಯ ಸ್ನೇಹಪೂರ್ಣ ಮಾತುಗಳನ್ನು ಕೇಳಿ ಪವಿತ್ರ ನಗುಮುಖ ಮಾಡಿದಳು. ರಾತ್ರಿ ಮಲಗುವಾಗ ಗೌರವ್ ಪತ್ನಿಯನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನನಗೂ ಮನಸ್ಸಿಲ್ಲ, ಆದರೆ ಅದು ನನ್ನದೇ ಕೆಲಸವಾದ್ದರಿಂದ ಹೋಗಲೇಬೇಕಾಗಿದೆ. ಬೇಗನೆ ಮುಗಿಸಿ ಬರಲು ಪ್ರಯತ್ನಿಸುತ್ತೇನೆ, ಬೇಜಾರು ಮಾಡ್ಕೊಳ್ಬೇಡ ಎಂದ. ಪತಿಯ ಬೆಚ್ಚನೆಯ ಸ್ಪರ್ಶ ಪವಿತ್ರಾಳ ಮನಸ್ಸಿಗೆ ಮುದ ನೀಡಿತು. ಅವನ ಬಾಹುಬಂಧನದಲ್ಲಿ ಸುರಕ್ಷತೆಯ ಅನುಭವದಿಂದ ಹಾಯಾಗಿ ಮಲಗಿದಳು. ಆದರೆ ಬೆಳಗ್ಗೆ ಎದ್ದ ನಂತರ ಮತ್ತೆ ಬೇಸರ ಆವರಿಸಿತು. 2 ದಿನಗಳ ನಂತರ ಗೌರವ್ ಹೊರಟು ಹೋದ. ಮನೆಯವರೆಲ್ಲರೂ ಇದ್ದರೂ ಪವಿತ್ರಾಗೆ ಒಂಟಿತನ ಕಾಡಿತು. ಇದೆಂಥ ಸಂಬಂಧ ಪತಿ ಪತ್ನಿಯರದು? ಕೆಲವೇ ದಿನಗಳ ಹಿಂದೆ ಅಪರಿಚಿತರಾಗಿದ್ದೆವು. ಇಂದು ಅವರಿಲ್ಲದೆ 1 ನಿಮಿಷ ಕಳೆಯುವುದು ಕಷ್ಟವಾಗಿದೆ. ಮನಸ್ಸೆಲ್ಲ ಅವರ ಸುತ್ತಲೇ ಸುತ್ತುತ್ತಿದೆ ಎಂದು ಪವಿತ್ರ ಯೋಚಿಸುತ್ತಿದ್ದಳು. ಸೊಸೆಯ ಕಳಾಹೀನ ಮುಖವನ್ನು ನೋಡಲಾಗದೆ ಸುಮಾ ಹೇಳಿದರು, ಪವಿತ್ರ, ನಿನ್ನ ತವರು ಮನೆಗೆ ಹೋಗಿದ್ದು ಬಾ. ತವರು ಮನೆ ಒಂದೇ ಊರಿನಲ್ಲಿದ್ದು ಬಿಟ್ಟರೆ ಅಲ್ಲಿ ಹೋಗಿ ಉಳಿಯುವುದಕ್ಕೆ ಅವಕಾಶವೇ ಆಗುವುದಿಲ್ಲ. ನೀನು ಹೋದಾಗೆಲ್ಲ ಸ್ವಲ್ಪ ಹೊತ್ತು ಇದ್ದು ಬರುತ್ತಿದ್ದೆ. ಹೀಗೋಗಿ 4-6 ದಿನಗಳು ನಿನ್ನ ತಂದೆ ತಾಯಿಯರ ಜೊತೆ ಕಾಲ ಕಳೆದು ಬಾ. ನಿನಗೂ ಒಂದು ಬದಲಾವಣೆಯಾಗುತ್ತದೆ. ಮಗಳು ಮನೆಗೆ ಬಂದದ್ದನ್ನು ಕಂಡು ರವೀಂದ್ರ ಮತ್ತು ದಾಮಿನಿ ಸಂತಸಗೊಂಡರು. ತಾವಾಗಿ ಸೊಸೆಯನ್ನು ತವರಿಗೆ ಕಳುಹಿಸಿಕೊಟ್ಟ ಸೂರ್ಯನಾಥ್ ಮತ್ತು ಸುಮಾರ ಹೃದಯ ವೈಶಾಲ್ಯಕ್ಕೆ ಮಾರು ಹೋದರು. ಪವಿತ್ರ, ಅವರು ಬಹಳ ಒಳ್ಳೆಯ ಜನರು. ಅವರೊಂದಿಗೆ ಪ್ರೀತಿಯಿಂದ ನಡೆದುಕೋ. ಎಲ್ಲರಿಗೂ ಇಂತಹ ಉತ್ತಮ ಸಂಬಂಧ ಸಿಗುವುದಿಲ್ಲ ಎಂದು ದಾಮಿನಿ ಮೆಚ್ಚುಗೆಯಿಂದ ಮಗಳಿಗೆ ತಿಳಿ ಹೇಳಿದರು. ಗೌರವ್ ನಿತ್ಯ ಫೋನ್ ಮಾಡಿ ಪತ್ನಿಯೊಂದಿಗೆ ಮಾತನಾಡುತ್ತಿದ್ದ. ಸುಮಾ ಸಹ ಆಗಾಗ ಫೋನ್ ಮೂಲಕ ವಿಚಾರಿಸಿಕೊಳ್ಳುತ್ತಿದ್ದರು. ಪವಿತ್ರ ತವರಿಗೆ ಬಂದಿರುವ ಸುದ್ದಿ ತಿಳಿದೊಡನೆ ಅವಳ ಸ್ನೇಹಿತರು ಉತ್ಸಾಹಗೊಂಡರು. ಅವರೆಲ್ಲ ಪವಿತ್ರಗಾಗಿ ಒಂದು ಪಾರ್ಟಿ ಇಟ್ಟುಕೊಳ್ಳುವ ಯೋಜನೆ ಹಾಕಿದರು. ಗೆಳತಿ ಸುಕನ್ಯಾ ಹೇಳಿದಳು, ನಿನ್ಗೋಸ್ಕರ ಪಾರ್ಟಿ ಇಟ್ಟಿದ್ದೇವೆ. ಗೌರವ್ ಇಲ್ಲದೆ ನಿನಗೆ ಬಹಳ ಬೋರ್ ಆಗಿದೆಯಲ್ಲವೇ? ಚೆನ್ನಾಗಿ ಮಜಾ ಮಾಡೋಣ, ಆಗ ನಿನ್ನ ಬೇಸರ ಓಡಿ ಹೋಗುತ್ತದೆ. ಪವಿತ್ರ ಪತಿಗೆ ಫೋನ್ನಲ್ಲಿ ಪಾರ್ಟಿಯ ವಿಷಯ ತಿಳಿಸಿದಳು. ಅದನ್ನು ಕೇಳಿ ಅವನಿಗೆ ಸಂತೋಷವಾಯಿತು. ಖಂಡಿತ ಹೋಗೋ, ಎಂಜಾಯ್ ಮಾಡು ಎಂದ. ಪವಿತ್ರಾಗೆ ಕಾಲೇಜು ಸ್ನೇಹಿತರ ಗುಂಪಿನಲ್ಲಿ ಹುಡುಗ ಹುಡುಗಿಯರಿಬ್ಬರೂ ಇದ್ದರು. ಸಂಜಯ್ನ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಏರ್ಪಡಿಸಲಾಗಿತ್ತು. ತುಮಕೂರು ರಸ್ತೆಯಲ್ಲಿದ್ದ ಫಾರ್ಮ್ ಹೌಸ್ಗೆ ನಗರದಿಂದ 1 ಗಂಟೆಯ ಪ್ರಯಾಣ. ಪಾರ್ಟಿಯ ವಿಷಯ ತಿಳಿದ ರವೀಂದ್ರ ಮಗಳಿಗೆ ಆಗಲಿ ಹೋಗು ಎಂದು ಹೇಳಿದರು. ಆದರೆ ದಾಮಿನಿಗೆ ಅದು ಇಷ್ಟವಾಗಲಿಲ್ಲ. ಹಗಲಿನಲ್ಲಿ ಹೋಗಿ ಸುತ್ತಾಡಿ ಬಾ, ಆದರೆ
ರಾತ್ರಿಯ ಹೊತ್ತು ಬೇರೆ ಕಡೆ ಉಳಿಯುವುದು ಸರಿಯಲ್ಲ. ಅಮ್ಮ, ನಮ್ಮ ಹಳೆಯ ಸ್ನೇಹಿತರ ಗುಂಪು ಹೋಗುತ್ತಿದ್ದೇವೆ. ಅಲ್ಲದೆ ನಾನೀಗ ಮದುವೆಯಾಗಿರುವ ಹುಡುಗಿ. ನೀವೇನೂ ಯೋಚನೆ ಮಾಡಬೇಡಿ. ಇಲ್ಲ ಪವಿತ್ರ, ಈ ರೀತಿ ರಾತ್ರಿ ಉಳಿಯುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ತಾಯಿಯನ್ನು ಒಪ್ಪಿಸಿ ಪವಿತ್ರ ಸುಕನ್ಯಾಳ ಮನೆಗೆ ಹೋದಳು. ಅಲ್ಲಿ ಆಗಲೇ ಅನಿತಾ, ಸುಮನ್, ಮಂಜು, ಸೋನಿಯಾ, ರೀಟಾ, ಸಂಜಯ್, ಅನಿಲ್, ಕೃಪಾಕರ್, ರೋಹನ್ ಎಲ್ಲ ಬಂದಿದ್ದರು. ಅವರೆಲ್ಲ ಕಾಲೇಜು ಸಹಪಾಠಿಗಳು. 2 ಕಾರುಗಳಲ್ಲಿ ಎಲ್ಲರೂ ಫಾರ್ಮ್ ಹೌಸ್ ತಲುಪಿದರು. ಇವರಲ್ಲಿ ರೋಹನ್, ರೀಟಾ ಮತ್ತು ಪವಿತ್ರ ವಿವಾಹಿತರು. ಬಹಳ ದಿನಗಳ ನಂತರ ಒಟ್ಟಾಗಿ ಸೇರಿದ್ದ ಸ್ನೇಹಿತರು ಸಮಯದ ಪರಿವೇ ಇಲ್ಲದೆ ಹೊರಟಿದರು. 6 ಗಂಟೆಗೆ ಮೊದಲ ಸುತ್ತಿನ ಕೂಲ್ ಡ್ರಿಂಕ್ಸ್ ಸಮಾರಾಧನೆ ಪ್ರಾರಂಭವಾಯಿತು. ಎಲ್ಲರೂ ಮಾತು, ನಗು, ಹವ್ಯಾಸಗಳ ನಡುವೆ ಪರಸ್ಪರರ ಗ್ಲಾಸ್ಗಳನ್ನು ತುಂಬಿಸುತ್ತಿದ್ದರು. ಕೊಂಚ ಹೊತ್ತಿನ ಬಳಿಕ ಪವಿತ್ರಾಗೆ ತಲೆ ಭಾರವಾದಂತಾಯಿತು. ಅವಳು ಒಂದು ಕಡೆ ಸುಮ್ಮನೆ ಕುಳಿತು ಬಿಟ್ಟಳು. ಮ್ಯೂಸಿಕ್ ಹಾಕಿ ಎಲ್ಲರೂ ನರ್ತಿಸತೊಡಗಿದರು. ಕಾಲೇಜ್ ವಿದ್ಯಾರ್ಥಿಗಳಂತೆ ಮಜಾ ಮಾಡುವ ಮೂಡ್ನಲ್ಲಿದ್ದರು. ಪವಿತ್ರ ಮಾತ್ರ ಆಯಾಸಗೊಂಡವಳಂತೆ ಸೋಫಾದ ಮೇಲೆ ಕುಳಿತಿದ್ದಳು. ಸುಕನ್ಯಾ ಅವಳ ಬಳಿಗೆ ಬಂದು, ನೀನು ಯಾವುದಾದರೂ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಎಂದಳು. ಅದನ್ನು ಕೇಳಿಸಿಕೊಂಡ ಸಂಜಯ್ ತನ್ನ ಫಾರ್ಮ್ ಹೌಸನ್ನು ನೋಡಿಕೊಳ್ಳುತ್ತಿದ್ದ ಮಾದಯ್ಯನ ಪತ್ನಿಯನ್ನು ಕರೆದು, ರಾಧಮ್ಮ, ಪವಿತ್ರಾಳ ಆರೋಗ್ಯ ಸರಿಯಿಲ್ಲ. ಅವರನ್ನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ. ಅವರು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಲಿ. ಸುಕನ್ಯಾ ಜೊತೆಗೆ ಹೋಗಿ ಪವಿತ್ರ ಮಲಗಲು ಸಹಕರಿಸಿದಳು. ನಂತರ ಅವಳು ಹಾಲ್ಗೆ ಬಂದು ಡ್ಯಾನ್ಸ್ನಲ್ಲಿ ಮಗ್ನಳಾದಳು. ಎಲ್ಲರೂ ಡ್ಯಾನ್ಸ್ ಮಾಡಿ ದಣಿದು ಕುಳಿತಾಗ ಮಾದಯ್ಯ ಮತ್ತು ರಾಧಮ್ಮ ಊಟದ ಟೇಬಲ್ ಸಿದ್ಧಪಡಿಸಿದರು. ಎಲ್ಲರೂ ಪವಿತ್ರಾಳನ್ನು ಊಟಕ್ಕಾಗಿ ಎಬ್ಬಿಸಿದರು. ಆದರೆ ಅವಳು ಗಾಢ ನಿದ್ರೆಯಲ್ಲಿದ್ದಳು. ಸುಕನ್ಯಾ ಹೇಳಿದಳು, ಮಲಗಲಿ ಬಿಡಿ, ಎಚ್ಚರವಾದಾಗ ಊಟ ಮಾಡುತ್ತಾಳೆ. ಮದುವೆಯಾದ ಮೇಲೆ ಬಹಳ ಸೂಕ್ಷ್ಮವಾಗಿ ಬಿಟ್ಟಿದ್ದಾಳೆ. ಅವಳ ಹಾಸ್ಯಕ್ಕೆ ಎಲ್ಲರೂ ನಕ್ಕರು. ಡಿನ್ನರ್ ಮುಗಿಸಿದ ನಂತರ ಸ್ನೇಹಿತರೆಲ್ಲ ಮಾತನಾಡುತ್ತಲೇ ಇದ್ದರು. ಆಮೇಲೆ ಮಲಗಲು ಹೊರಟರು. ಆ ಫಾರ್ಮ್ ಹೌಸಲ್ಲಿ 3 ಕೋಣೆಗಳಿದ್ದವು. ಹುಡುಗಿಯರೆಲ್ಲ ಒಂದು ರೂಮಿಗೆ ಹೋಗಿ ಮಲಗಿದರು. ಪವಿತ್ರಾಗೆ ಎಚ್ಚರವೇ ಇಲ್ಲ. ಅವಳು ಹರಿಪ್ರಜ್ಞಾವಸ್ಥೆಯಲ್ಲಿದ್ದಳು. 3 ಗಂಟೆ ರಾತ್ರಿಯಲ್ಲಿ ಸಂಜಯ್ ಅತ್ತಿತ್ತ ನೋಡಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವುದನ್ನು ಖಾತ್ರಿಪಡಿಸಿಕೊಂಡು ಪವಿತ್ರ ಮಲಗಿದ್ದ ಕೋಣೆಗೆ ಹೋದ. ಸಂಜಯ್ಗೆ ಮೊದಲಿನಿಂದಲೂ ಪವಿತ್ರಾಳ ಮೇಲೆ ಕಣ್ಣಿತ್ತು. ಆ ದಿನ ಅವನು ಪವಿತ್ರಾಳ ಡ್ರಿಂಕ್ಸ್ನಲ್ಲಿ ಮತ್ತು ತರಿಸುವ ಪದಾರ್ಥ ಬೆರೆಸಿದ್ದ. ಇದನ್ನು ಅವನು ಮೊದಲೇ ಪ್ಲಾನ್ ಮಾಡಿದ್ದ. ಪವಿತ್ರಾಳತ್ತ ಕಾಮುಕ ದೃಷ್ಟಿ ಬೀರಿ ಸಂಜಯ್ ಕೋಣೆಯ ಬಾಗಿಲಿನ ಚಿಲಕ ಹಾಕಿದ. ಮತ್ತಿನಲ್ಲಿ ಮಲಗಿದ್ದ ಪವಿತ್ರ ಅವನ ಆಕ್ರಮಣವನ್ನು ಪ್ರತಿಭಟಿಸಿದಳು. ಆದರೆ ಕಣ್ಣು ತೆರೆಯಲು ಶಕ್ತಿ ಇಲ್ಲದೆ, ಕೈಕಾಲು ಆಡಿಸಲು ಆಗದೆ ಮಲಗಿದ್ದ ಅವಳು ಅಸಹಾಯಕಳಾಗಿ ಬಿದ್ದಿರಬೇಕಾಯಿತು. ಸಂಜಯ್ನ ಕಾಮಿಚ್ಛೆ ಪೂರ್ಣಗೊಂಡಿತು. ತನ್ನ ಯೋಜನೆ ಸಫಲಗೊಂಡ ತೃಪ್ತಿಯಿಂದ ಹೊರನಡೆದು ಸದ್ದಿಲ್ಲದೆ ಗೆಳೆಯರ ಮಧ್ಯೆ ಹೋಗಿ ಮಲಗಿದ. ನಸಿಕಿನಲ್ಲಿ ನಶೆಯ ಪ್ರಭಾವ ಇಳಿದಾಗ ಪವಿತ್ರ ಕಣ್ಣು ತೆರೆದಳು. ಕಳೆದ ರಾತ್ರಿ ತನ್ನೊಂದಿಗೆ ಏನು ನಡೆಯಿತೆಂದು ನಿಧಾನವಾಗಿ ಅರಿವಾಗತೊಡಗಿತು. ಅವಳು ನಾಚಿಕೆ, ಭಯ, ಕೋಪಗಳಿಂದ ನಡುಗಿದಳು. ಕೋಪದಿಂದ ಕನಲಿ ಬಲಾತ್ಕಾರಿಯ ಪ್ರಾಣ ತೆಗೆಯುವೆನೆಂದು ಹಾಸಿಗೆ ಬಿಟ್ಟು ಎದ್ದಳು. ನಡುಗುವ ಹೆಜ್ಜೆ ಇಡುತ್ತಾ ತಲೆಯನ್ನು ಕೈಯಲ್ಲೇ ಹಿಡಿದು ಡ್ರಾಯಿಂಗ್ ರೂಮಿಗೆ ಬಂದಳು. ಡ್ರಾಯಿಂಗ್ ರೂಮ್ ಮತ್ತು ಬೆಡ್ರೂಮ್ಗಳಲ್ಲಿ ಎಲ್ಲರೂ ಮಲಗಿದ್ದರು. ಪವಿತ್ರಾಳ ಕಾಲು ನಡುಗಿತು. ಇದೇನಾಗಿ ಹೋಯಿತು? ತನ್ನನ್ನು ರೇಪ್ ಮಾಡಿದವರು ಯಾರು ಎಂದು ಸಹ ತಿಳಿದಿಲ್ಲ. ಏನೆಂದು ಹೇಳುವುದು, ಯಾರನ್ನು ಕೇಳುವುದು, ಏನು ಮಾಡುವುದು ಒಂದೂ ತಿಳಿಯದೆ ಅವಳು ಆಯಾಸಗೊಂಡು ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಬಂದು ಬಿದ್ದಳು. ಕಣ್ಣೀರು ಒಂದೇ ಸಮನೆ ಹರಿಯುತ್ತಿತ್ತು. ತನಗಾದ ಅನ್ಯಾಯವನ್ನು ಕೂಗಿ ಕೂಗಿ ಎಲ್ಲರಿಗೂ ಹೇಳುವ ಮನಸ್ಸಾಗುತ್ತಿತ್ತು. ಬೆಳಕು ಹರಿದ ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಏಳತೊಡಗಿದರು. ಪವಿತ್ರಾಳ ಬಳಿಗೆ ಬಂದು ಅವಳ ಆರೋಗ್ಯದ ಬಗ್ಗೆ ಕೇಳತೊಡಗಿದರು. ಅವಳು ಗಂಡು ಹುಡುಗರ ಮುಖಗಳನ್ನು ಪರೀಕ್ಷಾರ್ಥ ದೃಷ್ಟಿಯಿಂದ ನೋಡಿದಳು. ಆದರೆ ಏನೂ ತಿಳಿಯಲಿಲ್ಲ. ಸಂಜಯ್ ಎಂದಿನಂತೆಯೇ ಇದ್ದ. ಎಲ್ಲರೂ ಫ್ರೆಶಪ್ ಆದ ನಂತರ ಬನ್ನಿ ತಿಂಡಿ ತಿಂದು ಹೊರಡೋಣ. ಪವಿತ್ರಾಳ ಆರೋಗ್ಯ ಇನ್ನೂ ಸರಿ ಇರುವಂತಿಲ್ಲ. ಅವಳು ಮನೆಗೆ ಹೋಗಿ ಡಾಕ್ಟರ್ಗೆ ತೋರಿಸಲಿ ಎಂದ. ಪವಿತ್ರ ಸಂಜಯ್ನ ಮುಖವನ್ನು ಗಮನಿಸಿ ನೋಡಿದಳು. ಆದರೆ ಅವನು ಎಂದಿನಂತೆ ಅಸನ್ಮುಖನಾಗಿಯೇ ಇದ್ದ. ಮನದಲ್ಲೇ ಮಿಡುಕುತ್ತಾ ತೊಳಲುತ್ತಾ ಅವಳು ಹೋಗಿ ಕಾರಿನಲ್ಲಿ ಕುಳಿತಳು. ಅವಳನ್ನು ಬಿಡಲು ಎಲ್ಲರೂ ಮೊದಲು ಅವಳ ಮನೆಗೆ ಹೋದರು. ತಾಯಿಯನ್ನು ಕಂಡೊಡನೆಯೇ
ಪವಿತ್ರ ಅವರ ಭುಜಕ್ಕೊರಗಿ ಅತ್ತು ಬಿಟ್ಟಳು. ಅದನ್ನು ಕಂಡು ರವೀಂದ್ರ ಗಾಬರಿಯಿಂದ ಏನಾಯ್ತು ಪವಿತ್ರ ಎಂದು ಕೇಳಿದರು. ಅಂಕಲ್, ನಿನ್ನೆ ರಾತ್ರಿಯಿಂದಲೇ ಅವಳ ಆರೋಗ್ಯ ಸರಿಯಿಲ್ಲ, ರೋಹನ್ ಹೇಳಿದ. ಹೊರಡುವಾಗ ಚೆನ್ನಾಗಿಯೇ ಇದ್ದಳಲ್ಲ, ಮತ್ತೆ ಏಕೆ ಫೋನ್ ಮಾಡಲಿಲ್ಲ? ದಾಮಿನಿ ಕೇಳಿದರು. ಅಮ್ಮ, ನಾನು ಬೇಗನೆ ಮಲಗಿಬಿಟ್ಟೆ, ತಲೆ ನೋಯುತ್ತಿತ್ತು. ನಡಿ, ಡಾಕ್ಟರ್ ಹತ್ರ ಹೋಗೋಣ. ರವೀಂದ್ರ ಅವಲತ್ತುಗೊಂಡರು. ಇಲ್ಲ, ಈಗ ಸರಿಯಾಗಿದ್ದೇನೆ, ಕೊಂಚ ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ವಿಷಯ ತಿಳಿದು ಗೌರವ್ಗೆ ಸಹ ಬೇಸರವಾಯಿತು. ಸುಮಾ ಮತ್ತು ವನಿತಾ ಬಂದು ಅವಳ ಆರೋಗ್ಯ ವಿಚಾರಿಸಿದರು. ಎಲ್ಲರ ಕಾಳಜಿ ಕಂಡು ಪವಿತ್ರಳ ಹೃದಯ ತುಂಬಿ ಬಂದಿತು. ಸುಮಾ ಹೇಳಿದರು, ರೆಸ್ಟ್ ತೆಗೆದುಕೋ, ನಿನಗೆ ಬರಬೇಕು ಅನ್ನಿಸಿದಾಗ ಬಾ, ನೀನಿಲ್ಲದೆ ಮನೆ ಎಲ್ಲ ಖಾಲಿಯಾಗಿರುವಂತೆ ಅನಿಸುತ್ತಿದೆ. ಕೊಂಚ ಹೊತ್ತು ಕುಳಿತು ಮಾತನಾಡಿ ಅವರು ಹಿಂದಿರುಗಿ ಹೋದರು. ಮನಸ್ಸಿನ ತುಮುಲವನ್ನು ತಡೆಯಲಾಗದೆ ಪವಿತ್ರ ತಾಯಿಯೊಡನೆ ಸತ್ಯ ಸಂಗತಿಯನ್ನು ಹೇಳಿಬಿಡುವ ಯೋಚನೆ ಮಾಡಿದಳು. ಆದರೆ ಅವಳು ಫಾರ್ಮ್ ಹೌಸ್ನಲ್ಲಿ ರಾತ್ರಿ ಉಳಿಯುವ ಬಗೆಗೆ ದಾಮಿನಿ ಮೊದಲೇ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅವಳಿಗೆ ಮಾತನಾಡಲು ಧೈರ್ಯವಾಗಲಿಲ್ಲ. ತಾಯಿಯ ಅವ್ಯಕ್ತ ಭಯ ಸತ್ಯವೆಂದು ಸಾಬೀತಾಗಿರುವಾಗ ಅವಳು ಯಾವ ಬಾಯಿಯಿಂದ ಹೇಳಿಯಾಳೋ? ಪವಿತ್ರ ಒಳಗೆ ಸಂಕಟ ಪಡುತ್ತಿದ್ದರೂ ತಂದೆ ತಾಯಿಯರ ಮುಂದೆ ಸಾಮಾನ್ಯವಾಗಿರುವಂತೆ ವ್ಯವಹರಿಸಿದಳು. ಶಾಂತವಾಗಿ ಒಂದೆಡೆ ಕುಳಿತಿರಲು ಅವಳಿಗಾಗುತ್ತಿರಲಿಲ್ಲ. ಮನಸ್ಸಿನಾಳದಲ್ಲಿ ಏನೋ ಭಯ, ತಳಮಳ. 1-2 ದಿನಗಳು ಕಳೆದ ನಂತರ ಅವಳು ತಾಯಿಯೊಡನೆ, ಅಮ್ಮ, ನಾನಿನ್ನು ಅತ್ತೆ ಮನೆಗೆ ಹೋಗುತ್ತೇನೆ, ಗೌರವಿಲ್ಲದೆ ಬೇಸರವಾಯಿತು ಎಂದು ಬಂದೆ. ಹೆಚ್ಚು ದಿನ ಇರುವುದು ಸರಿಯಲ್ಲ ಎಂದಳು. ಆಗಲಿ ಮಗಳೇ, ನಿನ್ನಿಷ್ಟ. ತಂದೆಯ ಜೊತೆಯಲ್ಲಿ ಅವಳು ಮನೆಗೆ ಹಿಂದಿರುಗಿದಳು. ಅವಳನ್ನು ನೋಡಿದೊಡನೆ ಎಲ್ಲರ ಮುಖಗಳು ಅರಳಿದವು. ನೀನ್ ಬಂದದ್ದು ಒಳ್ಳೆಯದಾಯ್ತು ಪವಿತ್ರ, ಮನೆಯಲ್ಲಿ ಕಳೆಯೇ ಇರಲಿಲ್ಲ, ಸುಮಾ ಹೇಳಿದರು. ರವೀಂದ್ರ ನಗುತ್ತಾ, ನಿಮ್ಮ ಸೊಸೆಯನ್ನು ಕರೆದುಕೊಳ್ಳಿ, ಈಗ ಅವಳಿಗೆ ತವರಿನಲ್ಲಿ ಮನಸ್ಸು ನಿಲ್ಲುತ್ತಿಲ್ಲ ಎಂದರು. ಪವಿತ್ರ ಬಂದದ್ದು ಎಲ್ಲರಿಗೂ ಸಂತಸ ತಂದಿತು. ಅದು ಎಲ್ಲರ ಮುಖದಲ್ಲಿಯೂ ವ್ಯಕ್ತವಾಗುತ್ತಿತ್ತು. ಆದರೂ ಸುಮಾರಿಗೆ ಏನೋ ಆತಂಕ. ಪವಿತ್ರ, ನೀನು ಬಂದಾಗಿನಿಂದ ನಿನ್ನ ಮುಖದಲ್ಲಿ ಉತ್ಸಾಹವೇ ಇಲ್ಲ, ನಿನ್ನ ಆರೋಗ್ಯ ಇನ್ನೂ ಸರಿಯಿಲ್ಲವೇ ಎಂದು ಕೇಳಿದರು. ಏನಿಲ್ಲ ಅತ್ತೆ, ಚೆನ್ನಾಗಿದ್ದೇನೆ. ಪದ್ಮನಾಥ್ ಅಣ್ಣನಿಗೆ ಹೇಳಿದರು. ಅಣ್ಣ, ಇನ್ಮುಂದೆ ಗೌರವ್ ಟೂರ್ಗೆ ಹೋಗುವುದನ್ನು ಕಡಿಮೆ ಮಾಡಿಸಬೇಕು, ಅವನಿಲ್ಲದೆ ಪವಿತ್ರ ಬೇಸರಿಸಿಕೊಳ್ಳುತ್ತಾಳೆ. ಇಲ್ಲವಾದರೆ ಅವಳನ್ನು ಜೊತೆಯಲ್ಲಿ ಕಳುಹಿಸಿಕೊಡಬೇಕು. ಹೌದು, ನೀನು ಹೇಳುವುದು ಸರಿಯಾಗಿದೆ ಎಂದರು ಸೂರ್ಯನಾಥ್. ನಡೆದ ಘಟನೆಯನ್ನು ಮರೆಯಲು ಪವಿತ್ರ ಪ್ರಯತ್ನಿಸುತ್ತಲೇ ಇದ್ದಳು. ಹಗಲು ಹೇಗೂ ಕೆಲಸದಲ್ಲಿ ತೊಡಗಿಕೊಂಡು ಇದ್ದರೆ ರಾತ್ರಿಯನ್ನು ಕಳೆಯುವುದು ಕಷ್ಟಕರವಾಗುತ್ತಿತ್ತು. ಎಲ್ಲರಿಂದ ವಿಷಯವನ್ನು ಮುಚ್ಚಿಟ್ಟಿದ್ದೇನೆಂಬ ಅಪರಾಧಿ ಪ್ರಜ್ಞೆ ಅವಳನ್ನು ಕಾಡುತ್ತಿತ್ತು. ಯಾರೊಂದಿಗಾದರೂ ವಿಷಯವನ್ನು ಹಂಚಿಕೊಂಡರೆ ಮನಸ್ಸು ಕೊಂಚ ಹಗುರವಾಗಬಹುದು ಎನಿಸುತ್ತಿತ್ತು. ಆದರೆ ಯಾರೊಂದಿಗೆ ಹೇಳುವುದು ಎನ್ನುವುದು ಅವಳಿಗೆ ತಿಳಿಯಲಿಲ್ಲ. ಗೌರವ್ ಹಿಂದಿರುಗಿ ಬಂದಾಗ ಎಲ್ಲರಿಗೂ ಮನಸ್ಸು ನಿರಾಳವಾಯಿತು. ವನಿತಾ ಹೇಳಿದರು, ನೋಡು ನಿನ್ನ ಹುಡುಗಿ, ನೀನಿಲ್ಲದೆ ಹೇಗಾಗಿದ್ದಾಳೆ, ಇನ್ನವಳನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ. ಗೌರವ್ ಪವಿತ್ರಳತ್ತ ನೋಡಿದ. ಅವಳ ಕಣ್ಣುಗಳಲ್ಲಿ ನೀರಿತ್ತು. ಇಷ್ಟು ದಿನಗಳ ಅಗಲಿಕೆಗಾಗಿ ಕಣ್ಣೀರು ಎಂದು ಅವನು ಭಾವಿಸಿದನು. ರಾತ್ರಿ ರೂಮಿನಲ್ಲಿ ಗೌರವ್ನ ಎದೆಯ ಮೇಲೆ ಮುಖವಿಟ್ಟು ಪವಿತ್ರ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ನಾನಿಲ್ಲದಿರುವಾಗ ನಿನಗೆ ಏನಾದರೂ ತೊಂದರೆ ಆಯಿತೇನೋ? ಗೌರವ್ ಚಿಂತೆಯಿಂದ ಕೇಳಿದ. ಇಲ್ಲ, ಹಾಗೇನಿಲ್ಲ ಎಂದ ಪವಿತ್ರ ತನ್ನನ್ನು ಇಷ್ಟು ಪ್ರೀತಿಸುವ ಪತಿಯಿಂದ ಏನನ್ನೂ ಮುಚ್ಚಿಡಬಾರದು ಎಂದುಕೊಂಡರು. ಪರಿಣಾಮವನ್ನು ನೆನೆದು ಅಧೀರಳಾದಳು. ಕೆಲವು ದಿನಗಳು ಕಳೆದವು. ಪವಿತ್ರ ಮನದಲ್ಲೇ ಕೊರಗುತ್ತಿದ್ದಳು. ಎಲ್ಲರೊಡನೆ ಮಾತು ನಗುವಿನಲ್ಲಿ ಬೆರೆಯಲು ಅವಳಿಂದಾಗುತ್ತಿರಲಿಲ್ಲ. ಸದಾಕಾಲ ಒಂದು ಬಗೆಯ ಅಪರಾಧಿ ಭಾವ ಅವಳ ಮನಸ್ಸನ್ನು ಮುಸುಕಿರುತ್ತಿತ್ತು. ಈ ಬಾರಿ ನಿಗದಿತ ಸಮಯದಲ್ಲಿ ಅವಳ ಪೀರಿಯಡ್ಸ್ ಆಗಲಿಲ್ಲ. ಅವಳ ಎದೆ ದವಗುಟ್ಟಿತು. ಮತ್ತೆ ಕೆಲವು ದಿನ ಕಾದಳು. ಅದರ ಸೂಚನೆಯೇ ಇಲ್ಲದಿದ್ದಾಗ ಗಾಬರಿಗೊಂಡಳು. ಮರುದಿನ ಬೆಳಗ್ಗೆ ಗೌರವ್ಗೆ ತಿಂಡಿ ಕಾಫಿ ಕೊಟ್ಟು ಅವನ ಲಂಚ್ ಬಾಕ್ಸ್ ಸಿದ್ಧಪಡಿಸಿದಳು. ಅವನು ಆಫೀಸ್ಗೆ ಹೋದ ನಂತರ ಅತ್ತೆಗೆ ಏನೋ ಕಾರಣ ಹೇಳಿ ಹೊರ ನಡೆದಳು. ಮೆಡಿಕಲ್ ಶಾಪ್ಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ಖರೀದಿಸಿದಳು. ಮನೆಗೆ ಬಂದು ಎಲ್ಲರೊಡನೆ ಊಟ ಮಾಡಿದಳು. ಮಧ್ಯಾಹ್ನ ಸುಮಾ ಮತ್ತು ವನಿತಾ ಕೊಂಚ ಮಲಗಲೆಂದು ತಮ್ಮ ತಮ್ಮ ರೂಮುಗಳಿಗೆ ಹೋದ ಮೇಲೆ ಪವಿತ್ರ ತಾನು ತನ್ನ ರೂಮ್ ಸೇರಿಕೊಂಡಳು.
ನಡುಗುವ ಕೈಕಾಲುಗಳು, ಡವಗುಟ್ಟುವ ಎದೆಯೊಡನೆ ಬಾತ್ರೂಮ್ಗೆ ನಡೆದು ಸ್ವತಃ ಟೆಸ್ಟ್ ಮಾಡಿಕೊಂಡಳು. ಪಾಸಿಟಿವ್ ರಿಸಲ್ಟ್. ಅವಳು ಗರ್ಭವತಿಯಾಗಿದ್ದಳು. ದುಪ್ಪನೆ ಹಾಸಿಗೆಯ ಮೇಲೆ ಕುಳಿತಳು. ಮೈ ಪೂರ್ತಿ ಬೆವರು, ತಲೆ ಸುತ್ತಿ ಬರುವಂತಾಗುತ್ತಿತ್ತು. ತನ್ನ ಹಿಂದಿನ ಪೀರಿಯಡ್, ಪತಿಯೊಂದಿಗಿನ ತನ್ನ ಮೌನ ಸಂಬಂಧ ಮತ್ತು ತನಗಾದ ಬಲಾತ್ಕಾರ ಲೆಕ್ಕವನ್ನು ಮತ್ತೆ ಮತ್ತೆ ಮಾಡಿ ನೋಡಿದಳು. ಹೇಗೆ ಲೆಕ್ಕ ಹಾಕಿದರೂ ತನ್ನ ಗರ್ಭದಲ್ಲಿರುವ ಶಿಶು ಗೌರವನದಲ್ಲ, ತನ್ನ ಪ್ರಜ್ಞೆ ತಪ್ಪಿಸಿ ರೇಪ್ ಮಾಡಿದ ಬಲಾತ್ಕಾರಿಯದು ಎಂದು ಅವಳಿಗೆ ತಿಳಿದು ಬಂದಿತು. ಹೀಗೇನು ಮಾಡಲಿ ಎಂದು ತಲೆಯ ಮೇಲೆ ಕೈ ಹೊತ್ತು ಚಿಂತಿಸಿ ಅಳುತ್ತಾ ಕುಳಿತಳು. ಪವಿತ್ರಾಗೆ ತನ್ನ ಬಗ್ಗೆಯೇ ಅಸಹ್ಯವೆನಿಸಿತು. ಈ ಪಾಪದ ಪಿಂಡ ತನಗೆ ಬೇಡವೇ ಬೇಡ, ಅಬಾಷನ್ ಮಾಡಿಸಿಕೊಂಡು ಬಿಡುತ್ತೇನೆ ಎಂದು ಯೋಚಿಸಿದಳು. ಸಾಯಂಕಾಲ ಕಾಫಿ ಸಮಯದಲ್ಲಿ ಸೊಸೆಯ ಊದಿದ ಕಣ್ಣುಗಳನ್ನು ಕಂಡು ಸುಮಾ ಕೇಳಿದರು, ಯಾಕೆ ಪವಿತ್ರ, ಏನಾಯಿತು? ಏನಿಲ್ಲ ಅತ್ತೆ, ತಲೆನೋಯುತ್ತಿದೆ. ಯಾಕೋ ಈಚೆಗೆ ನಿನ್ನ ಆರೋಗ್ಯವೇ ಸರಿಯಿಲ್ಲ. ನಾಳೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವುದಕ್ಕೆ ಗೌರವ್ಗೆ ಹೇಳುತ್ತೇನೆ. ಗೌರವ್ ಹೆಸರು ಹೇಳಿದ್ದನ್ನು ಕೇಳಿ ಪವಿತ್ರ ಅಳುಕಿದಳು. ಡಾಕ್ಟರ್ ಬಳಿಗೇನು ಹೋಗಬೇಕು, ಆದರೆ ಗೌರವ್ ಬಂದರೆ ಕೆಲಸ ಕೆಡುತ್ತದೆ ಎಂದುಕೊಂಡು ತಕ್ಷಣ ಹೇಳಿದಳು. ಬರಿಯ ತಲೆನೋವಿಗೇಕೆ ಅವರು ಆಫೀಸ್ ಬಿಟ್ಟು ಬರಬೇಕು, ನಾನೇ ಹೋಗಿ ಬರುತ್ತೇನೆ. ಸುಳ್ಳು ಹೇಳಬೇಕಾಗಿ ಬಂದುದಕ್ಕೆ ಅವಳಿಗೆ ಮುಜುಗರವಾಯಿತು. ಆದರೆ ಹೇಗೋ ಇದರಿಂದ ತನಗೆ ಆಸ್ಪತ್ರೆಗೆ ಹೋಗಲು ಕಾರಣ ಮತ್ತು ಅನುಮತಿ ಎರಡೂ ದೊರೆತಂತಾಯಿತು ಎಂದು ಸಮಾಧಾನಗೊಂಡಳು. ಬೆಳಗ್ಗೆಯೇ ಹೋಗಿ ಅಬಾಷನ್ ಮಾಡಿಸಿಕೊಳ್ಳುವ ತೀರ್ಮಾನ ಮಾಡಿಕೊಂಡು ಮಲಗಿದಳು. ರಾತ್ರಿ ಸುಮಾ ಅವರಿಗೆ ಜ್ವರ ಬಂದು ಬಿಟ್ಟಿತು. ಮಾತ್ರೆ ತೆಗೆದುಕೊಂಡರೂ ಬೆಳಗಿನ ಹೊತ್ತಿಗೆ ಅತಿ ಹೆಚ್ಚಾಗಿ ಪ್ರಜ್ಞೆ ಇಲ್ಲದೆ ಮಲಗಿದರು. ಅವರನ್ನು ಪರೀಕ್ಷಿಸಿದ ಡಾಕ್ಟರ್ ಆಸ್ಪತ್ರೆಗೆ ದಾಖಲಿಸಲು ಹೇಳಿದರು. ಮನೆಯಲ್ಲೆಲ್ಲ ಇದೇ ಗಡಿಬಿಡಿಯಾಯಿತು. ಪವಿತ್ರಾಳು ತನ್ನ ಸಮಸ್ಯೆಯನ್ನೆಲ್ಲ ಪಕ್ಕಕ್ಕಿಟ್ಟು ಅತ್ತೆಯ ಸೇವೆಯಲ್ಲಿ ತೊಡಗಿದಳು. 3 ದಿನಗಳ ನಂತರ ಅವರ ಪರಿಸ್ಥಿತಿ ಸುಧಾರಿಸಿತು. 3ನೆಯ ದಿನ ಮನೆಗೆ ಕಳುಹಿಸುವುದಾಗಿ ಡಾಕ್ಟರ್ ಹೇಳಿ ಹೋದರು. ಪವಿತ್ರ ಅತ್ತೆಯ ಜೊತೆಗೆ ಇದ್ದಳು. ಈಗ ಅವರ ಆರೋಗ್ಯ ಸುಧಾರಿಸಿತು. ಇನ್ನು 2-3 ದಿನಗಳಲ್ಲಿ ನಾನು ಅಬಾಷನ್ ಮಾಡಿಸಿಕೊಂಡು ಬಿಡಬೇಕು ಎಂದು ಯೋಚಿಸಿದಳು. ಸಾಯಂಕಾಲ ವನಿತಾ ಕಾಫಿ ತೆಗೆದುಕೊಂಡು ಬಂದರು. ಅವರು ಕಾಫಿಯನ್ನು ಲೋಟಗಳಿಗೆ ಬಸಿಯುತ್ತಿದ್ದರೆ ಪವಿತ್ರಾಗೆ ವಾಕರಿಕೆ ಬಂದಂತಾಯಿತು. ಅವಳು ಎದ್ದು ಬಾತ್ರೂಮಿನತ್ತ ಓಡಿದಳು. ವನಿತಾ, ನೋಡು ಅವಳಿಗೇನಾಯಿತು ಎಂದರು ಸುಮಾ. ವನಿತಾ ಬಾತ್ರೂಮಿನಲ್ಲಿ ಇಣುಕಿದರು. ಪವಿತ್ರ ವಾಂತಿ ಮಾಡಿ ಸುಸ್ತಾಗಿ ನಿಂತಿದ್ದಳು. ಅವಳಿಗೆ ತಲೆ ಸುತ್ತಿ ಬಂದಂತಾಯಿತು. ವನಿತಾ ಅವಳ ಕೈ ಹಿಡಿದು ಕರೆತಂದು ಕುರ್ಚಿಯ ಮೇಲೆ ಕುಳ್ಳರಿಸಿದರು. ಕುಡಿಯಲು ನೀರು ಕೊಟ್ಟರು. ಪವಿತ್ರಾಳ ಬಿಳಿಚಿದ ಮುಖವನ್ನು ನೋಡಿ ಸುಮಾ ಗಾಬರಿಗೊಂಡರು. ಪವಿತ್ರ, 2 ದಿನಗಳಿಂದ ಆಸ್ಪತ್ರೆಗೆ ಓಡಾಡಿ ಆಯಾಸ ಮಾಡಿಕೊಂಡು ಇದ್ದೀಯಾ, ಈಗ ಹೇಗಿದೆ? ಏನಿಲ್ಲ ಅತ್ತೆ, ಸ್ವಲ್ಪ ತಲೆ ಸುತ್ತಿದಂತಾಯಿತು. ವನಿತಾ ನಕ್ಕರು. ಸುಮ್ಮನೆ ತಲೆ ಸುತ್ತು ಬಂದಿತೋ ಅಥವಾ ವಿಶೇಷವೇ? ಇಲ್ಲ, ಬಹಳ ಹೊತ್ತಿನಿಂದ ವಾಂತಿ ಬರುವ ಹಾಗಾಗುತ್ತಿತ್ತು ಅಷ್ಟೇ. ಓಹೋ, ಇವೆಲ್ಲ ಶುಭ ಲಕ್ಷಣಗಳು ಹುಡುಗಿ. ಇಲ್ಲೇ ನಮ್ಮ ಮಾಲಿನಿ ಡಾಕ್ಟರ್ ಇದ್ದಾರೆ, ಅವರಿಗೆ ತೋರಿಸೋಣ. ಅಕ್ಕ, ನನಗಂತೂ ಸಿಹಿ ಸುದ್ದಿ ಸಿಗುವ ಭರವಸೆ ಇದೆ. ಸುಮಾ ಸಹ ಉತ್ಸಾಹಿತರಾದರು. ವನಿತಾ, ಈಗಲೇ ಕರೆದುಕೊಂಡು ಹೋಗಿ ತೋರಿಸು. ನಾನು ಚೆನ್ನಾಗಿದ್ದೇನೆ, ನನ್ನ ಬಗ್ಗೆ ಯೋಚಿಸಬೇಡ. ಡಾಕ್ಟರ್ ಬಳಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪವಿತ್ರ ಬಹಳ ಪ್ರಯತ್ನಿಸಿದಳು. ಆದರೆ ಅದೇನೂ ನಡೆಯಲಿಲ್ಲ. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಮಾಲಿನಿ ಅವಳು ಗರ್ಭಿಣಿಯಾಗಿರುವಳೆಂದು ಹೇಳಿದರು. ಸಂತಾನವಿಲ್ಲದೆ ನೊಂದಿದ್ದ ವನಿತಾ ಬಹಳ ಸಂತೋಷಪಟ್ಟರು. ಕಂಗ್ರಾಟ್ಸ್ ಪವಿತ್ರ, ಇಷ್ಟು ವರ್ಷಗಳಾದ ಮೇಲೆ ಈಗ ಮನೆಗೆ ಒಬ್ಬ ಪುಟ್ಟ ಪಾಪು ಬರುತ್ತಾನೆ. ವಿಷಯ ತಿಳಿದ ಸುಮಾ ಮಂಚದಿಂದ ಇಳಿದೇ ಬಿಟ್ಟರು. ಸಿಹಿ ಸುದ್ದಿಯಂತೂ ನನ್ನ ಆಯಾಸವನ್ನೆಲ್ಲ ಓಡಿಸಿಬಿಟ್ಟಿತು ಎಂದು ಅವರು ಸೊಸೆಯನ್ನು ಆಲಂಗಿಸಿಕೊಂಡರು. ಎಲ್ಲರ ಮನದಲ್ಲಿ ಸಂತಸ ಸಂಭ್ರಮ ತುಂಬಿದ್ದರೆ ಪವಿತ್ರ ತನ್ನ ಯೋಜನೆ ಅಸಫಲವಾದದ್ದನ್ನು ನೆನೆದು ಸಂಕಟಪಟ್ಟಳು. ಅವಳ ಸೊರಗಿದ ಮುಖದ ಕಡೆಗೆ ಯಾರಿಗೂ ಗಮನ ಹರಿಯಲಿಲ್ಲ. ತಾನಿನ್ನು ಅಬಾಷನ್ ಮಾಡಿಸಿಕೊಳ್ಳುವಂತೆಯೇ ಇಲ್ಲ ಎಂದು ಚಿಂತಿಸುತ್ತಿದ್ದ ಅವಳಿಗೆ ಅವರೆಲ್ಲರ ಸಂತಸದ ಸ್ವರಗಳು ಕಿವಿಗೆ ಬೀಳಲಿಲ್ಲ. ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಅವಳನ್ನು ವನಿತಾ ಎಚ್ಚರಿಸಿದರು. ಏನ್ ಹೆದರಿದೀಯಾ? ಇದು ಬಹಳ ಸಂತೋಷದ ದಿನ. ನೀನೇನೂ ಯೋಚನೆ ಮಾಡಬೇಡ. ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ನಾವೆಲ್ಲ ಇದ್ದೇವೆ.
ಸುಮಾ ಅವರಿಗೆ ಕೊಂಚ ಆಯಾಸವಿದ್ದರೂ ಈ ಸುದ್ದಿ ಅವರನ್ನು ಉತ್ಸಾಹಗೊಳಿಸಿತು. ಮನೆಗೆ ಬಂದ ಮೇಲೆ ಅವರು ರವೀಂದ್ರ ಮತ್ತು ದಾಮಿನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ತಾವು ಶೀಘ್ರದಲ್ಲೇ ಅಜ್ಜ ಅಜ್ಜಿ ಆಗುವುದನ್ನು ನೆನೆದು ಅವರಿಗೂ ಬಹಳ ಖುಷಿಯಾಯಿತು. ಪವಿತ್ರಾಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಂತಾಯಿತು. ಅವಳು ಅಬಾರ್ಷನ್ ಮಾಡಿಸಿಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಮನೆಯಲ್ಲಿ ಎಲ್ಲರೂ ಸಂಭ್ರಮವನ್ನಾಚರಿಸುತ್ತಿದ್ದರು. ಬರಲಿರುವ ಪುಟ್ಟ ಅತಿಥಿಯ ವಿಷಯವಾಗಿ ಮಾತನಾಡುತ್ತಿದ್ದರು. ಇಷ್ಟೊಂದು ಪ್ರೀತಿ ತೋರುವ ಕುಟುಂಬಕ್ಕೆ ಮೋಸ ಮಾಡುತ್ತಿರುವ ಅಪರಾಧಿ ಭಾವದಿಂದ ಹೊರಬರಲಾರದೆ ಅವಳು ತೊಳಲಿದಳು. ಅವಳ ನೀರಸ ಮುಖಮುದ್ರೆಯನ್ನು ಗಮನಿಸುತ್ತಿದ್ದ ಗೌರವ್, ಪವಿತ್ರ, ನೀನು ಮೊದಲಿನಂತಿಲ್ಲ. ನಿನ್ನ ನಗು ಎಲ್ಲಿ ಹೋಯಿತು? ನೀನು ಸದಾ ಏನೋ ಯೋಚಿಸುತ್ತಿರುತ್ತೀಯ, ಹಿಂದಿನಂತೆ ಮಾತನಾಡುವುದಿಲ್ಲ. ಏನಾಯಿತು ಪವಿತ್ರ ಎಂದು ಕೇಳಿದ. ಗೌರವ್ ಪ್ರೀತಿಯಿಂದ ತಲೆ ಸವರಿ ವಿಚಾರಿಸುವಾಗ ಪವಿತ್ರಾಗೆ ಪತಿಯೊಂದಿಗೆ ಮನದ ದುಗುಡವನ್ನು ಹಂಚಿಕೊಳ್ಳಬೇಕು, ಎಲ್ಲರೂ ಕಾತರದಿಂದ ಕಾಯುತ್ತಿರುವ ತನ್ನ ಗರ್ಭದ ಭ್ರೂಣ ಯಾರ ಸಂತಾನ ಎಂದು ತನಗೇ ತಿಳಿದಿಲ್ಲ ಎಂದು ಹೇಳಿಬಿಡುವ ಆಲೋಚನೆ ಬಂದಿತು. ಆದರೆ ಹಾಗೆ ಮಾಡಲಾರದೆ ಸುಮ್ಮನೆ ಕಣ್ಣೀರು ಹರಿಸಿದಳು. ಗೌರವ್ ಗಾಬರಿಗೊಂಡು ಅವಳನ್ನು ತನ್ನೆದೆಗಾನಿಸಿಕೊಂಡು, ನಡಿ, ಡಾಕ್ಟರ್ ಬಳಿಗೆ ಹೋಗೋಣ ಎಂದ. ಬೇಡ, ಏಕೋ ಬಹಳ ಆಯಾಸವಾಗುತ್ತಿದೆ, ಸುಮ್ಮನೆ ಹೆದರಿಕೆಯಾಗುತ್ತದೆ. ಹೌದು, ಪ್ರೆಗ್ನೆನ್ಸಿ ಇರುವಾಗ ಹೀಗೆಲ್ಲ ಆಗುವುದುಂಟು ಎಂದು ಅಮ್ಮ ಸಹ ಹೇಳುತ್ತಿದ್ದರು. ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತದೆ, ನೀನು ಆರಾಮಾಗಿರು. ಪವಿತ್ರ ಕಣ್ಣು ಮುಚ್ಚಿ ಸುಮ್ಮನೆ ಮಲಗಿದಳು. ಗೌರವ್ ಅವಳ ಬೆನ್ನು ಭುಜ ನೆವರಿಸುತ್ತಾ ಮನಸ್ಸಿನಲ್ಲೇ ಒಂದು ಯೋಜನೆ ರೂಪಿಸಿದ. ಪವಿತ್ರಾಳ ಸ್ನೇಹಿತರ ಪರಿಚಯ ಅವನಿಗಿತ್ತು. ಒಂದೆರಡು ಸಲ ಅವರನ್ನು ಭೇಟಿ ಮಾಡಿದ್ದನು. ಅವನಲ್ಲಿ ರೋಹನ್ನ ಫೋನ್ ನಂಬರ್ ಇತ್ತು. ಈಗ ಅವಳಿಗೊಂದು ಸರ್ಪ್ರೈಸ್ ಕೊಡುವ ಯೋಚನೆ ಮಾಡಿದ. ರೋಹನ್ನಿಗೆ ಫೋನ್ ಮಾಡಿ ಗೌರವ್ ಅವನೊಂದಿಗೆ ಚರ್ಚಿಸಿದ. ರೋಹನ್, ನಿನ್ನ ಫ್ರೆಂಡ್ ಒಂದು ಸಿಹಿ ಸುದ್ದಿ ಕೊಡುವವಳಿದ್ದಾಳೆ. ಆ ನೆಪದಲ್ಲಿ ಒಂದು ಪಾರ್ಟಿ ಏರ್ಪಡಿಸಿದರೆ ಹೇಗೆ? ವಾವ್, ಕಂಗ್ರಾಟ್ಸ್! ಖಂಡಿತ ಪಾರ್ಟಿ ಮಾಡೋಣ. ಹಾಗಾದರೆ ನೀನು ಉಳಿದ ಸ್ನೇಹಿತರ ಜೊತೆ ಮಾತನಾಡೋ. ಇದು ಪವಿತ್ರಾಗೆ ಒಂದು ಸರ್ಪ್ರೈಸ್ ಪಾರ್ಟಿ. ಅವಳು ಸ್ವಲ್ಪ ಆಯಾಸಗೊಂಡಿದ್ದಾಳೆ, ಹೊರಗಡೆ ಹೋಗುವುದಕ್ಕೆ ತೊಂದರೆ ಆಗಬಹುದು. ಆದ್ದರಿಂದ ನೀವೆಲ್ಲರೂ ಭಾನುವಾರದ ದಿನ ನಮ್ಮ ಮನೆಗೆ ಡಿನ್ನರ್ಗೆ ಬಂದ್ಬಿಡಿ. ಓಕೆ, ನಾನು ಎಲ್ಲರಿಗೂ ವಿಷಯ ತಿಳಿಸುತ್ತೇನೆ. ನನ್ನ ಪರವಾಗಿ ನಿನ್ನ ಪತ್ನಿ ಮತ್ತು ರೀಟಾಳ ಪತಿಯನ್ನು ಆಹ್ವಾನಿಸಬೇಕು. ಹಾಗೆ ಆಗಲಿ, ಎಲ್ಲರೂ ಬರುತ್ತೇವೆ. ರೋಹನ್ ಸ್ನೇಹಿತರಿಗೆಲ್ಲ ಪಾರ್ಟಿ ಬಗ್ಗೆ ತಿಳಿಸಿದ. ಅದನ್ನು ಕೇಳಿ ಎಲ್ಲರೂ ಸಂತೋಷಿಸಿದರು. ಗೌರವ್ ಮನೆಯಲ್ಲಿ ಬೇರೆಲ್ಲರಿಗೂ ಸಂಡೇ ಡಿನ್ನರ್ ವಿಷಯ ಹೇಳಿದ. ಪವಿತ್ರಾಗೆ ಮಾತ್ರ ಸೂರ್ಯನಾಥರ ಪರಿಚಿತರು ಬರುವವರೆಂದು ತಿಳಿಸಲಾಗಿತ್ತು. ಅವಳು ಅತ್ತೆಯೊಂದಿಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಹಾಕಿದಳು. ಸಾಯಂಕಾಲ ವನಿತಾ, ಪವಿತ್ರ, ಹೋಗಿ ಸಿದ್ಧಳಾಗು, ಅತಿಥಿಗಳು ಬರುವ ಸಮಯವಾಯಿತು ಎಂದರು. ಕತ್ತಲಾಗುತ್ತಾ ಬಂದಿತು. ಮನೆಯನ್ನೆಲ್ಲ ಸುಂದರವಾಗಿ ಅಲಂಕರಿಸಲಾಗಿತ್ತು. 7 ಗಂಟೆಯ ಹೊತ್ತಿಗೆ ರೋಹನ್ ಮತ್ತು ಅವನ ಪತ್ನಿ ಮಂಜು, ರೀಟಾ ಮತ್ತು ಅವಳ ಪತಿ ಸುಜಯ್ ಜೊತೆಯಾಗಿ ಬಂದರು. ಪವಿತ್ರಾಗೆ ಅವರನ್ನು ನೋಡಿ ಆಶ್ಚರ್ಯವಾಯಿತು, ಜೊತೆಗೆ ಸಂತೋಷವಾಯಿತು. ಇಷ್ಟೊಂದು ದಿನಗಳಾದ ಮೇಲೆ ನಿಮ್ಮನ್ನು ನೋಡಿ ಖುಷಿಯಾಯಿತು ಎಂದಳು. ಉಳಿದ ಸ್ನೇಹಿತರು ಬರುತ್ತಿರುವ ಬಗ್ಗೆ ರೋಹನ್ ಮತ್ತು ರೀಟಾ ಹೇಳಲಿಲ್ಲ. ಅವರೆಲ್ಲ ಡ್ರಾಯಿಂಗ್ ರೂಮಿನಲ್ಲಿ ಆರಾಮಾಗಿ ಕುಳಿತು ಮಾತನಾಡತೊಡಗಿದರು. ಪವಿತ್ರ ಸಿಹಿ ಸುದ್ದಿ ನೀಡುತ್ತಿರುವುದಕ್ಕಾಗಿ 4 ಅವಳನ್ನು ಅಭಿನಂದಿಸಿದರು. ಅನಿರೀಕ್ಷಿತವಾಗಿ ಸ್ನೇಹಿತರನ್ನು ನೋಡಿ ಕೆಲಕಾಲ ಎಲ್ಲವನ್ನೂ ಮರೆತಿದ್ದ ಪವಿತ್ರಾಗೆ ಆ ವಿಷಯದ ಪ್ರಸ್ತಾಪದಿಂದ ಮನ ಮುದುಡಿತು. ಮತ್ತೆ ಸ್ವಲ್ಪ ಹೊತ್ತಿಗೆ ಅನಿತಾ, ಸುಮನ್, ಸೋನಿಯಾ, ಸಂಜಯ್, ಅನಿಲ್ ಮತ್ತು ಕೃಪಾಕರ್ ಸಹ ಬಂದರು. ಆಗ ಪವಿತ್ರಾಗೆ ತನ್ನನ್ನು ಮುದಗೊಳಿಸಲು ಗೌರವ್ ಸ್ನೇಹಿತರನ್ನು ಸೇರಿಸಿದ್ದಾರೆ ಎಂಬುದು ಅರಿವಿಗೆ ಬಂದಿತು. ಈ ಎಲ್ಲ ಮಿತ್ರರನ್ನು ಒಟ್ಟಾಗಿ ನೋಡಿ ಅವಳಿಗೆ ಆ ದುರ್ದಿನ ನೆನಪಿಗೆ ಬಂದಿತು. ಇವರಲ್ಲಿ ಯಾರೋ ಒಬ್ಬರು ತನಗೆ ವಿಶ್ವಾಸಘಾತ ಮಾಡಿರುವರು ಎಂಬ ಕಹಿ ಸತ್ಯ ಮತ್ತೆ ಮನಸ್ಸನ್ನು ಅಪ್ಪಳಿಸಿತು. ಹಳೆಯ ಗೆಳೆಯರೊಂದ ಒಟ್ಟಿಗೆ ಸೇರಿದ ಮೇಲೆ ಮೆಲುಮಾತಿಗೆ ಎಡೆಯಲ್ಲಿ ಅವರ ಹಾಸ್ಯ ನಗುವಿನ ಅಬ್ಬರ ಅಲೆಯಾಗಿ ಹರಿಯಿತು. ಸುಮಾ ಮತ್ತು ವನಿತಾ ಆಳಿನ ಜೊತೆ ಸೇರಿ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ ನೀಡಿ ಉಪಚರಿಸಿದರು. ನಂತರ ಗೆಳೆಯರ ಗುಂಪಿಗೆ ಅಡ್ಡಿ ಮಾಡದಂತೆ ಸೂರ್ಯನಾಥ್, ಪದ್ಮನಾಥ್ ಒಳಗೆ ಸೇರಿದರು. ಗೌರವ್ ಎಲ್ಲರೊಡನೆ ಸೇರಿ ತಾನು ಮಾತಿನಲ್ಲಿ ತೊಡಗಿದ.
ಪವಿತ್ರಳ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತು. ಅವಳು ರೋಹನ್, ಕೃಪಾಕರ್, ಸಂಜಯ್ ಮತ್ತು ಅನಿಲ್ರ ಮುಖಗಳನ್ನು ಮತ್ತೆ ಮತ್ತೆ ನೋಡಿದಳು. ರೋಹನ್ ವಿವಾಹಿತ, ಅವನಾಗಲು ಸಾಧ್ಯವಿಲ್ಲ. ಸಂಜಯ್ ತನ್ನ ಬಾಲ್ಯ ಸ್ನೇಹಿತ, ಚಿಕ್ಕಂದಿನಿಂದಲೂ ಜೊತೆಯಾಗಿದ್ದವನು. ಅವನು ಇಂತಹ ದುಷ್ಕೃತ್ಯ ಮಾಡಲಾರ. ಅನಿಲ್ ಮತ್ತು ಕೃಪಾಕರ್ ಇಬ್ಬರು ಅತ್ಯಂತ ಮರ್ಯಾದಸ್ಥರು. ಮೊದಲಿಂದಲೂ ಮನೆಗೆ ಬಂದು ಹೋಗುತ್ತಿದ್ದರು. ಹಾಗಾದರೆ ಆ ರಾತ್ರಿ ದುಷ್ಕೃತ್ಯ ಎಸಗಿದವರು ಯಾರಿರಬಹುದು? ಯೋಚಿಸಿ ಯೋಚಿಸಿ ಪವಿತ್ರ ತಲೆಯ ನರಗಳು ಸಿಡಿಗುಟ್ಟುವಂತಹ ಅನುಭವವಾಗತೊಡಗಿತು. ಊಟದ ಕಾರ್ಯಕ್ರಮ ಪ್ರಾರಂಭವಾಯಿತು. ಎಲ್ಲರೂ ಅಡುಗೆಯ ರುಚಿಯನ್ನು ಹೊಗಳುತ್ತಾ ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡಿದರು. ಆದರೆ ಪವಿತ್ರಾಗೆ ಆ ಕಡೆ ಗಮನವಿರಲಿಲ್ಲ. ಅವಳ ಮನಸ್ಸು ಚೀರುತ್ತಿತ್ತು. ಈ ಹುಡುಗರಲ್ಲಿ ಯಾರಿರಬಹುದು? ಆ ರಾತ್ರಿ ಇದರಲ್ಲಿ ಯಾರ ಅಂಶ ತನ್ನ ಗರ್ಭದಲ್ಲಿ ರೂಪುಗೊಂಡಿರಬಹುದು? ಅತಿ ಚಿಂತೆಯಿಂದ ಅವಳು ಬಳಲಿದಳು. ಹಾಗೆಯೇ ಅರೆಪ್ರಜ್ಞಾವಸ್ಥೆಯಲ್ಲಿ ಕುಸಿದಳು. ಪಕ್ಕದಲ್ಲೇ ಕುಳಿತಿದ್ದ ಸುಕನ್ಯಾ ಅವಳನ್ನು ಹಿಡಿದು ಒರಗಿಸಿಕೊಂಡಳು. ಪವಿತ್ರಳ ಸ್ಥಿತಿಯನ್ನು ಕಂಡು ಎಲ್ಲರೂ ಗಾಬರಿಗೊಂಡರು. ಗೌರವ್, ಬೇಗ ಡಾಕ್ಟರ್ ಮಾಲಿನಿಗೆ ಫೋನ್ ಮಾಡು ಎಂದರು ಸುಮಾ. ಗೌರವ್ ಮತ್ತು ವನಿತಾ ಮೆಲ್ಲನೆ ಪವಿತ್ರಳನ್ನು ಬೆಡ್ರೂಮಿಗೆ ಕರೆದೊಯ್ದು ಮಲಗಿಸಿದರು. ಸ್ನೇಹಿತರೆಲ್ಲ ಮೌನವಾಗಿ ನಿಂತಿದ್ದರು. ಸಂಜಯ್ ಸಹ ಅವರೊಡನೆ ಇದ್ದ. ಪವಿತ್ರಳ ಗರ್ಭದಲ್ಲಿ ತನ್ನ ಸಂತಾನವಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ತಾನು ಎಸಗಿದ ದುಷ್ಕೃತ್ಯಕ್ಕಾಗಿ ಅವನಿಗೆ ನಾಚಿಕೆಯೇನೂ ಇರಲಿಲ್ಲ. ಡಾಕ್ಟರ್ ಮಾಲಿನಿ ಬಂದು ಪವಿತ್ರಳನ್ನು ಪರೀಕ್ಷಿಸಿ, ಸುಮಾ, ಇವಳಿಗೆ ಹೈ ಬ್ಲಡ್ ಪ್ರೆಷರ್ ಇದೆಯಲ್ಲ, ಯಾವುದಾದರೂ ಟೆನ್ಷನ್ನಲ್ಲಿದ್ದಾಳೆಯೇ ಎಂದು ಕೇಳಿದರು. ಗೌರವ್, ಇಲ್ವಲ್ಲ, ಸ್ನೇಹಿತರ ಜೊತೆ ಮಾತನಾಡಿಕೊಂಡು ಆರಾಮಾಗಿ ಕುಳಿತಿದ್ದಳು. ಇದ್ದಕ್ಕಿದ್ದ ಹಾಗೆ ಈಗೇಕಾಯಿತು ಗೊತ್ತಿಲ್ಲ. ಆದರೆ ಈಚೆಗೆ ಬಹಳ ಆಯಾಸಗೊಂಡಿರುತ್ತಾಳೆ ಎಂದ. ವೈದ್ಯರು ಕೆಲವು ಸೂಚನೆಗಳನ್ನು, ಔಷಧವನ್ನು ಕೊಟ್ಟು ಹೊರಟು ಹೋದರು. ಎಲ್ಲ ಸ್ನೇಹಿತರು ಉತ್ತಮ ಆರೋಗ್ಯವನ್ನು ಹಾರೈಸಿ ಬೀಳ್ಕೊಂಡರು. ಪವಿತ್ರಳ ಸ್ಥಿತಿ ಮನೆಯಲ್ಲಿ ಎಲ್ಲರಿಗೂ ದುಃಖವನ್ನುಂಟು ಮಾಡಿತು. ಇವಳಿಗೆ ಏನಾಯಿತು? ಅದೇನು ಯೋಚನೆ ಮಾಡುತ್ತಾಳೋ, ಏನು ಚಿಂತೆಯೋ ಒಂದು ತಿಳಿಯುತ್ತಿಲ್ಲ ಎಂದು ಸುಮಾ ಅವಲತ್ತುಗೊಂಡರು. ಸ್ವಲ್ಪ ರೆಸ್ಟ್ ತೆಗೆದುಕೊಂಡರೆ ಸರಿ ಹೋಗುತ್ತಾಳೆ. ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರಲ್ಲ, ನೀವೇನು ಯೋಚನೆ ಮಾಡಬೇಡಿ ಎಂದು ವನಿತಾ ಸಮಾಧಾನ ಹೇಳಿದರು. ಅಳ್ಬೇಡಮ್ಮ, ಈ ಸಮಯದಲ್ಲಿ ಒಮ್ಮೊಮ್ಮೆ ಆರೋಗ್ಯ ಹೀಗೆ ಹದಗೆಡುತ್ತದೆ. ನೀನದನ್ನು ತಲೆಗೆ ಹಚ್ಚಿಕೊಳ್ಳದೆ ಆರಾಮಾಗಿರು. ಅತ್ತೆಗೆ ಬೇಸರವಾಗದಿರಲೆಂದು ಪವಿತ್ರ ನಗುಮುಖ ಮಾಡಿಕೊಂಡಳು. ಆಗ ಎಲ್ಲರಿಗೂ ಕೊಂಚ ನೆಮ್ಮದಿಯಾಯಿತು. ಅಂದು ರಾತ್ರಿ ಪತ್ನಿಯ ಮನಸ್ಸನ್ನು ತಿಳಿಗೊಳಿಸಲು ಗೌರವ್ ಅವಳ ಸ್ನೇಹಿತರ ಕುರಿತು ಮಾತು ತೆಗೆದನು. ಕೂಡಲೇ ಪವಿತ್ರ, ಗೌರವ್ ಪ್ಲೀಸ್, ನಮ್ಮ ವಿಷಯ ಮಾತನಾಡಿ, ಬೇರೆಯವರ ಬಗ್ಗೆ ಬೇಡ ಎಂದಳು. ಸರಿ, ಆದರೆ ಒಂದು ವಿಷಯ ನಿಜ ಹೇಳು, ನಿನಗೆ ಏನು ಚಿಂತೆ ಹತ್ತಿದೆ? ಚಿಂತೆ ಏನೂ ಇಲ್ಲ, ಬಹಳ ಆಯಾಸ ಆಗುತ್ತದೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಜೋಪಾನವಾಗಿರುತ್ತೇನೆ ಎನ್ನುತ್ತಾ ಪವಿತ್ರ ಪತಿಯನ್ನು ಬಳಸಿ ಹಿಡಿದು ಮಲಗಿದಳು. ಮನೆಯಲ್ಲಿ ಎಲ್ಲರೂ ಮಗುವಿನ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು. ಪವಿತ್ರಳ ತಂದೆ ತಾಯಿಯರು ಆಗಾಗ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಇದೆಂತಹ ಅವಸ್ಥೆ ನನ್ನದು? ಹುಟ್ಟಲಿರುವ ಮಗುವನ್ನು ನಾನು ಹೇಗೆ ನೋಡಿಕೊಳ್ಳುವೆನೋ ಗೊತ್ತಿಲ್ಲ. ನನಗಂತೂ ಅದರ ಮೇಲೆ ಕೊಂಚವೂ ಮಮತೆ ಹುಟ್ಟುತ್ತಿಲ್ಲ ಎಂದು ಪವಿತ್ರ ಆತಂಕ ಪಟ್ಟುಕೊಳ್ಳುತ್ತಿದ್ದಳು. ದಿನ ತುಂಬಿ ಬಂದು ಪವಿತ್ರ ಒಂದು ಮುದ್ದಾದ ಆರೋಗ್ಯವಂತ ಶಿಶುವಿಗೆ ಜನ್ಮವಿತ್ತಳು. ಬಹಳ ಕಾಲದಿಂದ ಸಂತಾನಕ್ಕಾಗಿ ಅಂಬಲಿಸಿ ನೊಂದಿದ್ದ ವನಿತಾ ಮಗುವನ್ನು ಬಿಗಿದಪ್ಪಿ ಸಂತೋಷದ ಕಣ್ಣೀರು ಹರಿಸಿದರು. ರವೀಂದ್ರ ಮತ್ತು ದಾಮಿನಿ ಸಂಭ್ರಮದಿಂದ ಎಲ್ಲರಿಗೂ ಸಿಹಿ ಹಂಚಿದರು. ಸುಮಾ ಮಗುವನ್ನು ನೋಡಿ, ಇದಂತೂ ಗೌರವ್ನ ಹಾಗೆ ಇದೆ ಎಂದರು. ವನಿತಾ ಹೇಳಿದರು, ಪವಿತ್ರಳ ಹೋಲಿಕೆ ಕಾಣುತ್ತದೆ ನೋಡಿ. ನನಗೇನೋ ನನ್ನ ಅಮ್ಮನ ಹಾಗೆ ಕಾಣಿಸುತ್ತಿದೆ ಎಂದು ಸೂರ್ಯನಾಥ್ ನಗುತ್ತಾ ನುಡಿದರು. ಎಲ್ಲರೂ ಮಗುವನ್ನು ನೋಡಲು ಎತ್ತಿಕೊಳ್ಳಲು ಪೈಪೋಟಿ ನಡೆಸುತ್ತಿದ್ದರೆ ಪವಿತ್ರಾಗೆ ಅದರ ಕಡೆ ತಿರುಗಿ ನೋಡುವ ಆಸಕ್ತಿಯೂ ಇರಲಿಲ್ಲ. ಅವಳಿಗೆ ಎದೆಯ ಮೇಲೆ ಕಲ್ಲುಗುಂಡನ್ನೇರಿಸುವಂತೆ ಭಾಸವಾಗುತ್ತಿತ್ತು. ಎಲ್ಲರೂ ಮಗುವಿನತ್ತ ಆಕರ್ಷಿತರಾಗಿರುವುದರಿಂದ ಪವಿತ್ರಳನ್ನು ಅಷ್ಟಾಗಿ ಯಾರೂ ಗಮನಿಸಲಿಲ್ಲ. ಒಂದಷ್ಟು ಹೊತ್ತಾದ ನಂತರ ಗೌರವ್ ಪತ್ನಿಯ ಬಳಿಗೆ ಬಂದು, ಹೇಗಿದ್ದೀಯಾ ಎಂದು ಕೇಳಿದ. ಪವಿತ್ರ ತಲೆ ಎಲುಗಿಸಿ ಮೆಲುನಗಿ ಬೀರಿದಳು. ಇನ್ನು ಮುಂದೆ ನಿನ್ನ ಆರೋಗ್ಯ ಚೆನ್ನಾಗಿರಲೇಬೇಕು.
ಚಿಂತೆ ಬೇಸರ ಯಾವುದೂ ನಡೆಯುವುದಿಲ್ಲ. ತಿಳಿಯಿತಾ ಎಂದು ಗೌರವ್ ನಕ್ಕ. ಎಲ್ಲರೂ ಮಗುವನ್ನು ನೋಡಿ ಇಷ್ಟೊಂದು ಸಂತೋಷ ಪಡುತ್ತಿದ್ದಾರೆ. ಆದರೆ ಅವರ ತಂದೆ ಯಾರೆಂದು ನನಗೂ ಗೊತ್ತಿಲ್ಲ. ನನ್ನ ಕುಟುಂಬಕ್ಕೆ ನಾನು ಮಾಡಿರುವ ಮೋಸವನ್ನು ಈ ಮಗು ಸದಾ ನೆನಪಿಸಿಕೊಡುತ್ತದೆ. ನಾನಿದನ್ನು ಹೇಗೆ ಸಾಕಲಿ ಎಂದು ಅವಳು ಯೋಚಿಸುತ್ತಿದ್ದಳು. ಪವಿತ್ರ ಬಹಳ ಆಯಾಸಗೊಂಡಿದ್ದಳು. ಆದ್ದರಿಂದ ಅವಳು ಕಣ್ಣು ಮುಚ್ಚಿ ಮಲಗಿದ್ದಳು. ಆಗ ಹೊರಗಡೆ ಏನೋ ಗಲಿಬಿಲಿಯ ಸದ್ದು ಕೇಳಿಬಂತು. ಕೊಂಚ ಹೊತ್ತಿನ ನಂತರ ಒಳಗೆ ಬಂದ ನರ್ಸನ್ನು ಕೇಳಿದಳು, ಏನಾಯಿತು? ನಿನ್ನೆ ಒಂದು ಹುಡುಗಿ ಇಲ್ಲಿ ಅಡ್ಮಿಟ್ ಆಗಿದ್ದಳು. ರಾತ್ರಿ ಅವಳಿಗೆ ಹೆರಿಗೆಯಾಯಿತು. ಈಗ ನೋಡಿದರೆ ಅವಳು ಮಗುವನ್ನು ಬಿಟ್ಟು ಓಡಿ ಹೋಗಿದ್ದಾಳೆ. ಅವಳು ಇಲ್ಲಿ ಸೇರುವಾಗ ಸುಳ್ಳು ವಿಳಾಸ ಮತ್ತು ಫೋನ್ ನಂಬರ್ ಕೊಟ್ಟಿದ್ದಾಳೆ. ಅವಳನ್ನು ಪತ್ತೆ ಹಚ್ಚುವುದು ಸಾಧ್ಯವಿಲ್ಲ. ಈಗ ಮಕ್ಕಳಿಲ್ಲದಿರುವ ಒಬ್ಬ ಪತಿ ಪತ್ನಿ ಆಸ್ಪತ್ರೆಗೆ ಯಾರನ್ನು ನೋಡಲು ಬಂದಿದ್ದರು. ವಿಷಯ ತಿಳಿದು ಅವರು ಮಗುವನ್ನು ದತ್ತು ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಇನ್ನೊಬ್ಬ ನರ್ಸ್ ಹೇಳಿದಳು, ಹೆತ್ತ ತಾಯಿ ಮಗುವನ್ನು ಬಿಟ್ಟು ಹೊರಟು ಹೋದಳು. ಇನ್ನು ಯಾರೋ ಬೇರೆಯವರು ಆ ಮಗುವನ್ನು ಸಾಕಿಕೊಳ್ಳಲು ಎಷ್ಟು ಉತ್ಸಾಹ ತೋರಿಸುತ್ತಿದ್ದಾರೆ. 10 ವರ್ಷಗಳಿಂದ ಅವರಿಗೆ ಮಗು ಇಲ್ಲದೆ ಈಗ ಅವರಿಗೆ ನಿಧಿ ಸಿಕ್ಕ ಹಾಗೆ ಆಗಿದೆ. ಆ ಮಗು ಯಾರದೋ, ಎಂತಹವರು ಅನ್ನುವ ಬಗ್ಗೆ ಅವರಿಗೇನೂ ಯೋಚನೆ ಇಲ್ಲ. ಪವಿತ್ರ ಉಸಿರು ಬಿಗಿ ಹಿಡಿದು ಅವರ ಮಾತುಗಳನ್ನು ಕೇಳಿದಳು. ಅವಳ ಬುದ್ಧಿ ತಿಳಿಯಾಯಿತು, ಕಣ್ಣು ತೆರೆಯಿತು. ಅಲ್ಲಿ ಯಾರದೋ ಬೇರೆಯವರ ಮಗುವಿಗಾಗಿ ಅವರು ಕಾತರಿಸುತ್ತಿದ್ದಾರೆ. ಇಲ್ಲಿ ನಾನು ನನ್ನದೇ ಮಗುವಿನಿಂದ ಮುಖ ತಿರುಗಿಸಿ ಮಲಗಿದ್ದೇನೆ. ಇದರ ತಂದೆ ಯಾರೇ ಆಗಿರಲಿ, ತಾಯಿಯಂತೂ ನಾನೇ. ನನ್ನದೇ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟಿರುವ ಕಂದ ಇದು. ತಾಯಿಯ ಪ್ರೀತಿಯನ್ನು ಪಡೆಯುವ ಹಕ್ಕು ಇದಕ್ಕೂ ಇದೆಯಲ್ಲವೇ? ತಾಯಿಯಷ್ಟೇ ಏಕೆ, ಪ್ರತಿಯೊಂದು ಸಂಬಂಧವನ್ನು ಬೆಸೆಯುವ ಕುಡಿ ಇದು. ತಂದೆ, ಅಜ್ಜಿ, ತಾತ ಎಲ್ಲರ ಸಂತೋಷಕ್ಕೆ ಕಾರಣವಾಗುವ ಕಂದ ಇದು. ಮಗುವಿನ ತಪ್ಪು ಏನೂ ಇಲ್ಲದಿರುವಾಗ ಅದರ ಹಕ್ಕನ್ನು ಕಸಿಯುವ ಅಧಿಕಾರ ತನಗೆಲ್ಲಿಯದು? ಅಪರಿಚಿತ ದಂಪತಿಯ ಬಗ್ಗೆ ಮತ್ತು ತನ್ನ ಮಗುವಿನ ಬಗ್ಗೆ ಯೋಚಿಸುತ್ತಾ ಪವಿತ್ರಾಳ ಮಾನಸಿಕ ಸಂತಾಪ ಕರಗುತ್ತಾ ಬಂದಿತು. ಅವಳು ಮೆಲ್ಲನೆ ಪಕ್ಕಕ್ಕೆ ತಿರುಗಿದಳು. ಮಗ್ಗುಳಲ್ಲೇ ಮಲಗಿದ್ದ ಮಗುವಿನ ಮುಖವನ್ನು ನೋಡುತ್ತಾ ಅದನ್ನು ಮೃದುವಾಗಿ ಎದೆಗಾನಿಸಿಕೊಂಡಳು. ಆ ಕೋಮಲ ಸ್ಪರ್ಶ ಕಳೆದ ಕೆಲವು ತಿಂಗಳುಗಳಿಂದ ಅವಳ ತನುಮನಗಳನ್ನು ಕುದಿಸುತ್ತಿದ್ದ ದಗೆಯನ್ನು ಶಮನಗೊಳಿಸಿತು. ಮರುದಿನ ಮಗುವನ್ನು ಎತ್ತಿ ಮುದ್ದಿಸುತ್ತಿರುವ ಪವಿತ್ರಾಳನ್ನು ನೋಡಿ ಗೌರವ್ಗೆ ಸಂತೋಷವಾಯಿತು. ಹಾಗೆ ಪವಿತ್ರಾಳ ಹತ್ತಿರ ಬಂದ ಗೌರವ್ ಅವಳನ್ನು ಮಗುವನ್ನು ಅಪ್ಪಿ ಕಣ್ಣೀರು ಸುರಿಸಿದ. ಗೌರವ್ ಕಣ್ಣೀರನ್ನು ನೋಡಿ ಪವಿತ್ರಾಳಿಗೆ ಗಾಬರಿಯಾಯಿತು. ಯಾಕೆ ಕಣ್ಣೀರು ಎಂದಾಗ, ನೀನು ಅನುಭವಿಸಿದ್ದ ನೋವನ್ನು ನೆನೆದು ನನಗೆ ಕಣ್ಣೀರು ಬರುತ್ತಿದೆ ಎಂದನು. ಅವಳಿಗೆ ಅರ್ಥ ಆಗಲಿಲ್ಲ. ಆಶ್ಚರ್ಯವಾಗಿ ನೋಡುತ್ತಿದ್ದಳು. ನಿನ್ನ ಇಷ್ಟು ದಿನದ ನೋವು, ಕಣ್ಣೀರು ಯಾಕೆ ಎಂದು ನನಗೆ ಗೊತ್ತಾಗಿದೆ ಎಂದನು. ಅವಳಿಗೆ ಶಾಕಾಯಿತು. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆಗ ಅವಳ ಹತ್ತಿರ ಬಂದ ಗೌರವ್ ಅವಳ ಕಣ್ಣೀರನ್ನು ಹೊರಿಸುತ್ತಾ, ನಿನ್ನ ಗಂಡನನ್ನು ನೀನು ಇಷ್ಟು ಮಾತ್ರನೇನಾ ಅರ್ಥ ಮಾಡಿಕೊಂಡಿದ್ದು? ನಿನ್ನ ಕಣ್ಣೀರಿಗೆ ಕಾರಣ ಆ ವಿಷಯ ಎಂದು ನೀನು ಮೊದಲೇ ಹೇಳಿದ್ದರೆ ನಿನಗೆ ಇಷ್ಟು ದಿನದ ನೋವು, ಕಣ್ಣೀರು ಇರುತ್ತಿರಲಿಲ್ಲ. ಈ 9 ತಿಂಗಳ ಅವಧಿಯನ್ನು ನೀನು ಸಂತೋಷದಿಂದ ಕಳೆಯುತ್ತಿದ್ದೆ. ಯಾಕೆ ಪವಿತ್ರ ನನಗೆ ಈ ವಿಷಯ ಹೇಳಲಿಲ್ಲ ಎಂದು ಗೌರವ್ ಪವಿತ್ರಾಳ ಹತ್ತಿರ ಬಂದಾಗ ಅವಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನಿಮಗೆ ಈ ವಿಷಯ ಹೇಗೆ ಎಂದು ಕೇಳಿದಾಗ, ಇಂದು ಬೆಳಗ್ಗೆ ಮನೆಯಿಂದ ಬರುವಾಗ ಅಮ್ಮ ನಿನಗೆ ಬಟ್ಟೆ ತರಲು ಹೇಳಿದ್ದರು. ನಿನ್ನ ಕಬೋರ್ಡನ್ನು ಬಟ್ಟೆ ತೆಗೆದುಕೊಳ್ಳಲು ತೆರೆದಾಗ ಅದರಿಂದ ಡೈರಿ ಒಂದು ಕೆಳಗೆ ಬಿತ್ತು. ಹಾಗೆ ಅದನ್ನು ತೆಗೆದು ಓದಿದರೆ ಎಲ್ಲ ವಿಷಯ ಗೊತ್ತಾಯಿತು ಎಂದನು. ಪವಿತ್ರಾಗೆ ಗೌರವ್ನ ಮುಖ ನೋಡಲು ಸಾಧ್ಯವಾಗಲಿಲ್ಲ. ತಲೆ ತಗ್ಗಿಸಿದಳು. ಆಗ ಗೌರವ್ ಅವಳ ತಲೆಯನ್ನು ಮೇಲೆತ್ತಿ, ನೀನೇನು ತಪ್ಪು ಮಾಡಿದೆ ಅಂತ ತಲೆ ತಗ್ಗಿಸುತ್ತಿರುವೆ? ನಿನ್ನ ಹೆಸರು ಮಾತ್ರ ಪವಿತ್ರ ಅಲ್ಲ, ನೀನೆಂದಿಗೂ ಪವಿತ್ರಳೆ. ನಿನಗೆ ಗೊತ್ತಿಲ್ಲದೆ ಆಗಿರುವ ಈ ದುಷ್ಕೃತ್ಯದಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೀನೆಂದಿಗೂ ಪವಿತ್ರಳೆ ಪವಿತ್ರ. ಈ ವಿಷಯ ನನಗೆ ಹೇಳಿದರೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳಿಯುತ್ತಿದ್ದೆ ಎಂದು ತಿಳಿದುಕೊಂಡೆಯಾ? ಖಂಡಿತ ಇಲ್ಲ ಪವಿತ್ರ, ಖಂಡಿತ ಇಲ್ಲ. ನೀನು ಎಂದೆಂದಿಗೂ ನನ್ನವಳು. ನನ್ನ ಪವಿತ್ರ ಎಂದೂ ತಪ್ಪು ಮಾಡುವುದಿಲ್ಲ.
ಈ ಮಗು ನಮ್ಮದು, ನಮ್ಮಿಬ್ಬರದು ಎಂದು ಅವಳನ್ನು ಬಿಗಿಯಾಗಿ ಅಪ್ಪಿದನು. ಪವಿತ್ರ ಕೂಡ ಗೌರವನನ್ನು ಬಿಗಿದಪ್ಪಿ ಮನಸ್ಫೂರ್ತಿ ಅತ್ತಳು. ಇಷ್ಟು ದಿನ ಅವಳ ಮನಸ್ಸಿನಲ್ಲಿ ಇದ್ದ ನೋವು, ದುಃಖ ಎಲ್ಲವನ್ನೂ ಹೊರಹಾಕಿದಳು. ಈಗ ಅವಳ ಮನಸ್ಸಿನಲ್ಲಿ ಅಪರಾಧಿ ಭಾವ ಹೋಗಿ ಮನಸ್ಸು ಹಗುರವಾಯಿತು. ಗೌರವ್ನಂತ ಅರ್ಥ ಮಾಡಿಕೊಳ್ಳುವ ಗಂಡನನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದಳು. ದೇವರು ಪಾಪ ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಅದೇ ರೀತಿ ಸಂಜಯ್ನಿಗೆ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ಮೃತಪಟ್ಟನು. ಈಗ ಚಿಕ್ಕ ಕಂದ ಎಲ್ಲರ ಮುದ್ದಿನ ಕಂದ ಆಗಿದ್ದಾನೆ. ಅವನನ್ನು ಯಾರೂ ಸಹ ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ. ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರ ಪ್ರೀತಿಯಲ್ಲಿ ಆ ಮಗು ಮುದ್ದಾಗಿ ಬೆಳೆಯುತ್ತಿದೆ. ಈಗ ಪವಿತ್ರಾಳ ಸಂಸಾರ ಸುಖಿ ಸಂಸಾರವಾಗಿದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.